ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವೀಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಜಗತ್ತಲ್ಲಿ ತುಂಬ ಹ್ಯಾವಕ್ ಆಗ್ತಾ ಇದೆ, ಸಪ್ಲೈ ಡಿಮ್ಯಾಂಡ್ ಇಶ್ಯೂ ಆಗ್ತಾ ಇದೆ. ವಾಟ್ ಈಸ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಬಿಫೋರ್ ಐ ಕ್ಯಾನ್ ಮೂವ್ ಟು ಇನ್ಶೂರೆನ್ಸ್? ನಮ್ಮ ಮೋದಿಜಿ ಅವ್ರು ಹೇಳಿದ್ದು ಗೋಲ್ಡ್ನ ಪ್ಲೀಸ್ ತಗೋಬೇಡಿ, ಯಾಕಂದ್ರೆ ನಾವು ಇಂಪೋರ್ಟ್ ಮಾಡೋ ಆಲ್ಮೋಸ್ಟ್ 85% ಗೋಲ್ಡ್ ಹೊರಗಿಂದಾನೇ ಬರೋದು. ಸೊ ಅದರಿಂದ ನಾವು ಏನೇ ದುಡ್ಡು ಕೊಟ್ರು ಫಾರಿನ್ ರಿಸರ್ವ್ಗೆ ಹೋಗುತ್ತೆ, ಕರೆಕ್ಟ್. ಇಂಡಿಯಾದಲ್ಲಿ ಪೇ ಮಾಡೋದು. ಸೊ ವಿ ವಾಂಟ್ ಟು ಕೀಪ್ ದಟ್ ಮನಿ ಇನ್ ಇಂಡಿಯಾ ಅಟ್ ದಿಸ್ ಪಾಯಿಂಟ್. ಈಗ ಬಿಕಾಸ್ ಫಸ್ಟ್ ಆಫ್ ಆಲ್ ಕ್ರೂಡ್ ಆಯಿಲ್ ನಮ್ಮ ಹತ್ರ ಇಲ್ಲ ಈಗ. $125-130 ಪರ್ ಬ್ಯಾರೆಲ್ ಆಗಿದೆ. ಮುಂಚೆ ಎಷ್ಟಿತ್ತು? ಜಸ್ಟ್ ಅರೌಂಡ್ 100 ಹತ್ತತ್ರ ಇತ್ತು ಅಷ್ಟೇ. ಇಟ್ಸ್ ಗಾನ್, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಈಗ ನಮ್ಗೆ ಯಾಕೆ ಶಾಕ್ ಗೊತ್ತಾಗ್ತಿಲ್ಲ, ಯಾಕೆ ಇನ್ನು 100, 200, ₹3 ಇದೆ ಅಂದ್ರೆ ಗವರ್ಮೆಂಟ್ ಸಬ್ಸಿಡಿ ಕೊಡ್ತಿದೆ. ಗವರ್ಮೆಂಟ್ ಶಾಕ್ ತಗೋತಿದೆ. 2 ವಾರ ಇರೋದು ಇಂಡಿಯಾದಲ್ಲಿ. ವಿ ಹ್ಯಾವ್ ಓನ್ಲಿ 2 ವೀಕ್ಸ್ ಆಫ್ ಕ್ರೂಡ್ ಆಯಿಲ್ ಲೆಫ್ಟ್ ಇನ್ ಇಂಡಿಯಾ. ಅದಾದ್ಮೇಲೆ ಇಂಡಿಯಾದಲ್ಲಿ LPG ಇಲ್ಲ, ಕ್ರೂಡ್ ಆಯಿಲ್ ಇಲ್ಲ. ಅಂಡ್ ಆಲ್ರೆಡಿ ಒಂದು ಆಕ್ಟ್ ನ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್. ಏನಂದ್ರೆ LPG ಗ್ಯಾಸ್ ಏನಿದೆ ಫಸ್ಟ್ ಮನೆಗೆ ಕಳಿಸ್ತಾರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಎನಿ ಪ್ಲೇಸಸ್ ಕಳಿಸ್ತಾರೆ, ಲಾಸ್ಟ್ ಅಲ್ಲಿ ಕಮರ್ಷಿಯಲ್ LPG ಬಿಡ್ತಾರೆ. ಅದಕ್ಕೆ ಮಾರ್ನಿಂಗ್ ಇಡ್ಲಿ ನಂದು ₹20 ಇದ್ದಿದ್ದು ಈಗ ಪರ್ಮನೆಂಟ್ ಆಗಿ ₹35 ಆಗಿದೆ. ಬೆಳಗ್ಗೆ ನಮ್ಮ ಮನೆ ಹತ್ರ ಒಂದು ಇಡ್ಲಿ ಶಾಪ್ ಇದೆ, ಅಲ್ಲಿ ದೋಸೆ ನಿಲ್ಸ್ಬಿಟ್ಟಿದ್ದಾರೆ, ಯಾಕಂದ್ರೆ ಜಾಸ್ತಿ ಗ್ಯಾಸ್ ಬೇಕು ಅಂತ. ಅದಕ್ಕೀಗ ಸೌದೆ ತರಿಸ್ತಿದ್ದಾರೆ, ಲಾರಿ ಗಟ್ಲೆ ಸೌದೆ ತರಿಸ್ತಿದ್ದಾರೆ. ಇದನ್ನ ನೋಡಿ ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ಮೊನ್ನೆ ಉದಯ್ ಕೋಟಕ್ ಅವರು ಹೇಳಿದ್ರು ದಟ್ ನಾವ್ ಯಾರಿಗೂ ಏನು ಈಗ ಹೊಡ್ತಾ ಬಿದ್ದಿಲ್ಲ, ವಿ ಆರ್ ನಾಟ್ ಫೀಲಿಂಗ್ ದ ಹೀಟ್ ಆಫ್ ಇಟ್. ಇನ್ 2 ವಾರ ಕೊಡಿ, ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಹೀಟ್. ಬಿಕಾಸ್ ಫರ್ಟಿಲೈಸರ್ ಇಂದ ಹಿಡಿದು, ಫುಡ್ ಕಾಸ್ಟ್ ಇಂದ ಹಿಡಿದು, ಪೆಟ್ರೋಲ್ ಇಂದ ಹಿಡಿದು, LPG ಇಂದ ಹಿಡಿದು, ಎವ್ರಿಥಿಂಗ್ ವಿಲ್ ಬಿ ಸ್ಕೈ ಹೈ. ಆಲ್ ಬಿಕಾಸ್ ಇಸ್ರೇಲ್ ಅಂಡ್ ಅಮೆರಿಕಾ ಡಿಸೈಡೆಡ್ ಟು ಗೋ ಇನ್ ಟು ವಾರ್ ವಿತ್ ಇರಾನ್. ರಿವರ್ಸಿಬಲ್ ಅಲ್ಲ ಅಂತ ಹೇಳ್ತಾರೆ, ಇಟ್ ಇರ್ರಿವರ್ಸಿಬಲ್ ಅಂತ ಯಾಕೆ? ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ಇಟ್ ಶುಡ್ ಬಿ ರಿವರ್ಸಿಬಲ್ ಅಲ್ಲ? ಒನ್ಸ್ ಈ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ವಿಲ್ ಫೈಂಡ್ ದಟ್ ಈ ರೇಟ್ ಜನ ಕೊಡ್ತಾರೆ, then they will never go back to the original rate. Even if it is possible. ಯಾಕಂದ್ರೆ ಒಂದ್ಸಲ ನೀವು 5 ದಿನ ಕಷ್ಟ ಪಡ್ತೀರಾ, ನಿಮ್ ಇಡ್ಲಿಗೆ ₹30 ಕೊಡಕ್ಕೆ ನೀವು 5 ದಿನ ಕಷ್ಟ ಪಡ್ತೀರಾ. ಅದಾದ್ಮೇಲೆ ಇದನ್ನೇ ನ್ಯೂ ನಾರ್ಮಲ್ ಅಂತ ಅಂದ್ಬಿಟ್ಟು ಯು ವಿಲ್ ಕೀಪ್ ಪೇಯಿಂಗ್ that ₹30. It will never come down. And this is your unusual inflation ಅನ್ಬೋದು. ನಾರ್ಮಲ್ ಇನ್ಫ್ಲೇಷನ್ 5 to 6% ಅಂದ್ರೆ ದಿಸ್ ಇಸ್ ಒನ್ ಟೈಮ್ ಪರ್ಮನೆಂಟ್ ಇನ್ಫ್ಲೇಷನ್. ಆಮೇಲೆ ಏನ್ ಗೊತ್ತಾ, ಒನ್ ಮೋರ್ ಎಕ್ಸಾಂಪಲ್ ಏನು ಅಂದ್ರೆ, ಈಗ GST ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗ AC ನಾನ್ AC ಅಂತ ಇರ್ಲಿಲ್ಲ, ಎಲ್ಲದಕ್ಕೂ 18% ಹೋಟೆಲ್ ಬಿಲ್ ಅಂತ ಮಾಡಿದ್ರು, ರೈಟ್? ಅದಾದ್ಮೇಲೆ ಎಲ್ಲಾರು ಕಂಪ್ಲೇಂಟ್ ಮಾಡಿದ್ರು, ಏನಕ್ಕೆ ನಾನು ಒಂದು ಇಡ್ಲಿಗೆ ಯಾಕೆ 18% ಟ್ಯಾಕ್ಸ್ ಕಟ್ಬೇಕು ಅಂತ ಅಂದಾಗ ಅವಾಗ ಏನ್ ಮಾಡಿದ್ರು, AC ರೆಸ್ಟೋರೆಂಟ್ಸ್ ಮಾತ್ರ 18 ಇಟ್ರು, ನಾನ್ AC ರೆಗ್ಯುಲರ್ಗೆ 5% ಅಂತ ಇಟ್ರು. ಬಟ್ ಅವಾಗ ಏನಾಯ್ತು ಅಂದ್ರೆ ಎಲ್ಲಾರ್ಗು ಗೊತ್ತಾಯ್ತು, ಗುರು ಹೆಂಗಿದ್ರು ಪೇ ಮಾಡ್ತಾರೆ, ಅವ್ರೇನ್ ಮಾಡಿದ್ರು ಪ್ರೈಸ್ ಅಷ್ಟೇ ಇಟ್ರು, GST ಪಾತ್ರ 5% ಆಗೋ ತರ ಮಾಡ್ಕೊಂಡ್ರು. ಸೊ ಏನಾಯ್ತು, ಹೋಟೆಲ್ಸ್ಗೆಲ್ಲ ಜಾಸ್ತಿ ಲಾಭ ಆಯ್ತು, ಗವರ್ಮೆಂಟ್ ಟ್ಯಾಕ್ಸ್ ಆಗೋದು ಕಮ್ಮಿ ಆಯ್ತು, ನಮ್ಗೂ ಸೇಮ್ ಪೇನ್. ಗಾಟ್ ಇಟ್. ಸೊ ಇಷ್ಟೆಲ್ಲ ಸೀನ್ ಆಗ್ತದೆ ವರ್ಲ್ಡ್ ಅಲ್ಲಿ, ನಮಗೆ ಬರೀ ಹೀಟ್, ಫಿಸಿಕಲ್ ಹೀಟ್ ಫೀಲ್ ಆಗ್ತದೆ, ಈ ಎಕನಾಮಿಕ್ ಹೀಟ್ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಎಲ್ಲಾರು ಈ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ನಾವು ನೋಡಿರೋ ಪ್ರಕಾರ ಜನರು ಈಗ ಇನ್ಶೂರೆನ್ಸ್ ತೊಗೊಳಕ್ಕೆ ತುಂಬಾ ಮುಂದೆ ಬಂದು ನಿಂತಿದ್ದಾರೆ. ರೀಸನ್ ಏನಕ್ಕಪ್ಪ ಅಂದ್ರೆ, ಮುಂದೆ ಬರೀ ಪ್ರಾಡಕ್ಟ್ಸ್ ಪ್ರೈಸ್ ಅಲ್ಲದೆ ಇನ್ಶೂರೆನ್ಸ್ ಪ್ರೈಸ್ ವಿಲ್ ಆಲ್ಸೋ, ದೇರ್ ಇಸ್ ಅ ಚಾನ್ಸ್ ವಿಲ್ ಗೆಟ್ ಹೈಯರ್ ಬಿಕಾಸ್ ದೇರ್ ಇಸ್ ಅ ರಿಸ್ಕ್ ಆನ್ ಎವ್ರಿ ಒನ್. ಒಂದು ಎರಡನೇದು ಏನಂದ್ರೆ, ಕೆಲ್ಸಗಳು ಹೆಂಗ್ ಹೋಗ್ತಿದೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಅಂತ ನಿಮ್ಗೆ ಗೊತ್ತು. ಅದೇ ನಂದು ಒಂದ್ ಪ್ರೊಫೈಲ್ ಇದೆ, ವೇರ್ ಐ ಜಸ್ಟ್ ಕೀಪ್ ಚೆಕಿಂಗ್ ಆಲ್ ದೀಸ್ ಟ್ರೆಂಡ್ಸ್, ಈ ರಿಲೇಶನ್ಶಿಪ್ಸ್, ಆಮೇಲೆ ಮದ್ವೆ, ಫೈನಾನ್ಸಸ್, ಜಾಬ್ಸ್. ಒಂದ್ ದಿವಸ ತೆಗಿತೀನಿ, ಮೆಟಾ 5,000-8,000 ಅಂತ ಬರುತ್ತೆ, ಕಾಗ್ನಿಸೆಂಟ್ ಪ್ಲಾನಿಂಗ್ 12,000 ಅಂತ ಬರುತ್ತೆ, ಸಮ್ ಅದರ್ ಬಿಟ್ ಕಾಯಿನ್ ಕಂಪ್ನಿ ಕಾಯಿನ್ DCX ಅಂತ ಇದೆ, ಇಟ್ ರೆಡ್ಯೂಸ್ಡ್ ಇಟ್ಸ್ ದಿಸ್ ಥಿಂಗ್ ಬೈ, ಹಿಂಗೆಲ್ಲ ಕಡಿಮೆ ಮಾಡ್ತಾ ನೋಡ್ತಾ ಇದ್ರೆ, ಸೊ ಎವ್ರಿಥಿಂಗ್ ಇಸ್ ಗೋನ್ ಟು ಗೆಟ್ ಹೈಯರ್, ಎಸ್ಪೆಷಲಿ ಇನ್ಶೂರೆನ್ಸ್ ಪ್ರೀಮಿಯಮ್ಸ್. 100% ಇಟ್ ಮೈಟ್ ಗೆಟ್ ಹೈಯರ್, ಇಟ್ ಮೈಟ್ ನೆವರ್ ಗೆಟ್ ಲೋವರ್. ಅದೊಂದು ನಮ್ಗೆ ಗೊತ್ತು. ಜಾಸ್ತಿ ಆಗಿದ್ ಕಮ್ಮಿ ಆಗಿದೆ ನೋಡಲ್ಲ, ಯೂಶಲಿ ಯಾರು ಮಾಡಲ್ಲ, ಏನಕ್ಕೆ ಮಾಡ್ತಾರೆ? ಸೊ ಇನ್ಶೂರೆನ್ಸ್ ನಾನು ಡಿಟ್ಟೋಲ್ಲೇ ತಗೊಂಡೆ. ಥ್ಯಾಂಕ್ ಯು, ಬಿಕಾಸ್ ಫಸ್ಟ್ ಪಾಡ್ಕಾಸ್ಟ್ ನೀವು ಬಂದಾಗ ನನ್ಗೆ ಗೊತ್ತಾಯ್ತು,
ದಟ್ ಚೆನ್ನಾಗಿ ಅಡ್ವೈಸ್ ಮಾಡ್ತೀರಾ. ನನಗೆ ನಿಮ್ಮ ಇವ್ರು ಹೇಳಿದ್ದೇನೆಂದ್ರೆ, ಸರ್ ಗೋ ಫಾರ್ ಅ 3 ಇಯರ್ ಪ್ಯಾಕೇಜ್. ಕರೆಕ್ಟ್. ಯು ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಲೇಟರ್ ಅಂತ. ಆ್ಯಂಡ್ ಐ ಪೇಡ್ ಅ ವೆರಿ ಗುಡ್ ಪ್ರೀಮಿಯಮ್. 3 ಇಯರ್ಸ್‌ಗೆ ಹೆಲ್ತ್ ಇನ್ಶೂರೆನ್ಸ್ 25,000 ಆ್ಯಂಡ್ ನೌ ಜಾಸ್ತಿ ಆಗಿದೆ. ನೀವ್ ತಗೊಂಡಿದ್ದು 1 ತಿಂಗಳಾದ್ಮೇಲೆ ಜಾಸ್ತಿ ಆಯ್ತು ರೇಟು ಮತ್ತೆ. ಓಕೆ. ಓಕೆ. ಸೊ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತ ಜನ ಮಾತಾಡಿದ್ರೆ ಹೌದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಎಮರ್ಜೆನ್ಸೀಸ್ ಬಂದಾಗ ಕ್ಲೇಮ್ ಮಾಡ್ಬೋದು. ಬಟ್ ಟರ್ಮ್ ಇನ್ಶೂರೆನ್ಸ್ ಅಥವಾ ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಜನ ಏನೋ ಸ್ವಲ್ಪ ಯೋಚನೆ ಮಾಡಿ ಸ್ಕೆಪ್ಟಿಕಲ್. ಶುಡ್ ಐ ಇನ್ವೆಸ್ಟ್ ಇನ್ ಅ ಟರ್ಮ್ ಇನ್ಶೂರೆನ್ಸ್ ಆರ್ ಲೈಫ್ ಇನ್ಶೂರೆನ್ಸ್? ಸೊ ಬ್ರೇಕ್ ಇಟ್ ಡೌನ್. ಎಕ್ಸಾಕ್ಟ್ಲಿ ಏನ್ ಟರ್ಮ್ ಇನ್ಶೂರೆನ್ಸ್ ಅಂತ? ನೀವು ಲೈನ್ ಹೇಳಿದ್ದೇನೆ ಅಲ್ಲೇನೆ ಫಾಲ್ಟ್ ಇದೆ. ಶುಡ್ ಐ ಇನ್ವೆಸ್ಟ್ ಇನ್ ಲೈಫ್ ಆರ್ ಟರ್ಮ್ ಇನ್ಶೂರೆನ್ಸ್ ಇದೆಯಲ್ಲ, ಕರೆಕ್ಟ್. ಅಲ್ಲೇನೆ ಫಾಲ್ಟ್. ಬಿಕಾಸ್ Okay. ಜನರು ಹ್ಮ್. ಇನ್ಶೂರೆನ್ಸ್ ನ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೋತಾರೆ. ಅದೇನೆ Right. ಫಸ್ಟ್ ಪ್ರಾಬ್ಲಮ್. ಓಕೆ. ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ನೋಡಿ ಅವ್ರು ಯಾಕೆ ಸ್ವಲ್ಪ ಒಂದ್ 2 ಹೆಜ್ಜೆ ಹಿಂದೆ ಹೋಗ್ತಾರೆ ಅಂದ್ರೆ, ಅಯ್ಯೋ ನಾನ್ ದುಡ್ಡು ಕೊಟ್ರೆ ಹ್ಮ್. ಇನ್ಶೂರೆನ್ಸ್ ಕಂಪನಿಗೆ 2 ರೀಸನ್. ನಂಗೆ ಏನಾರು ಆದ್ರೆ, ಇಫ್ ಓಕೆ, ಇದ್ರ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಹ್ಮ್. ಟರ್ಮ್ ಲೈಫ್ ಫಾರ್ ದ ಆಡಿಯನ್ಸ್ ಹೂ ಡೋಂಟ್ ನೋ, ಹ್ಮ್. ಟರ್ಮ್ ಲೈಫ್ ಎರಡು ಒಂದೇನಾ ಅಂತ. ಇಲ್ಲ, ಲೈಫ್ ಇನ್ಶೂರೆನ್ಸ್ ನ ಒಂದ್ ದೊಡ್ಡ ಅಂಬ್ರೆಲಾ ತರ ಅನ್ಕೊಳ್ಳಿ. ಹ್ಮ್. ಅದ್ರ ಅಂಡರ್ ತುಂಬಾ ಪ್ರಾಡಕ್ಟ್ಸ್ ಗಳಿದೆ. ಎಂಡೌಮೆಂಟ್ ಪಾಲಿಸಿ ಅಂದ್ರೆ LIC ಪಾಲಿಸಿಗಳು ಬಂತು. ಕರೆಕ್ಟ್. ಇನ್ನೊಂದು ಯೂಲಿಪ್ ಪ್ಲಾನ್ಸ್ ಬಂತು. ಯೂಲಿಪ್ ಪ್ಲಾನ್ಸ್ ಅಲ್ಲಿ ಏನಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಪಾರ್ಟು ಇರುತ್ತೆ, ಬಟ್ ಅದು ಮಾರ್ಕೆಟ್ ಲಿಂಕ್ಡ್ ಇರುತ್ತೆ. ಓಕೆ. ಪ್ಲಸ್ ನಿಮ್ಗೆ ವೆರಿ ಸ್ಮಾಲ್ ಅಮೌಂಟ್ ವಿಲ್ ಬಿ ಯೋರ್ ಡೆತ್ ಬೆನಿಫಿಟ್. ಅಂದ್ರೆ Okay. ನಿಮ್ಗೆ ಏನಾದ್ರೂ ಡೆತ್ ಆದ್ರೆ ನಿಮ್ ಫ್ಯಾಮಿಲಿ ಅಥವಾ ನಿಮ್ ನಾಮಿನೀಸ್ಗೆ ದುಡ್ಡು ಹೋಗುತ್ತೆ. ಓಕೆ. ಇನ್ನೊಂದು ಏನಂದ್ರೆ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಅಂಡ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲೈಫ್ ಇನ್ಶೂರೆನ್ಸ್. ಏನಕ್ಕಪ್ಪ ಅಂದ್ರೆ, ನೀವು ತುಂಬಾ ಕಮ್ಮಿ ದುಡ್ಡು ಕೊಡ್ತೀರಾ ಇನ್ಶೂರೆನ್ಸ್ ಕಂಪನಿಗೆ, ಬಟ್ ದೇ ವಿಲ್ ಕವರ್ ಯು ಫಾರ್ ಅ ವೆರಿ ಲಾರ್ಜ್ ಅಮೌಂಟ್. ಓಕೆ. ನೀವು ಕೇಳ್ಬೋದು ಎಷ್ಟು ಕವರ್ ಮಾಡ್ಬೋದು ಅಂತ. ಐ ಗಿವ್ ಯು ಒನ್ ವೆರಿ ಸಿಂಪಲ್ ಫಿಗರ್. ನೀವು 25 ಅಥವಾ 26ಗೆ ಈ ಟೈಮ್ ಅಲ್ಲಿ ವಿ ವುಡ್ ಬಿ ಸ್ವಲ್ಪ ಸೆಟಲ್ಡ್, ನಮ್ ಕೈಗೆ ದುಡ್ಡು ಬಂದಿರುತ್ತೆ. ಹ್ಮ್. 10,000 ಕೊಡ್ಬೋದಾ ಒಂದ್ ವರ್ಷಕ್ಕೆ? ಇಯರ್ ಅಲ್ಲಿ? ಒಂದ್ ವರ್ಷದಲ್ಲಿ 10,000 ಕೊಡ್ಬೋದಾ? ಆರಾಮಾಗಿ ಕೊಡ್ಬೋದು. ಒಂದೊಂದ್ ತಿಂಗಳು ನೀವು 800 ಸೇವ್ ಮಾಡ್ಕೊಂಡು ಹೋದ್ರು ನಿಮ್ಗೆ ಒಂದ್ ವರ್ಷ 10,000 ಕೈಗೆ ಬಂತು ಅನ್ಕೊಳ್ಳಿ. ಹ್ಮ್. 1 crore ತನಕ ನಿಮ್ಗೆ ಒಂದ್ ಕವರ್ ಸಿಗತ್ತೆ. ಓಕೆ. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಟರ್ಮ್ ಅಂತ ಏನಂದ್ರೆ, ಒಂದು ಟರ್ಮ್ ತನಕ ನೀವು ಕವರ್ ಆಗಿರ್ತೀರಾ. ನೀವು 25 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓಕೆ. 65 ತನಕ ಕವರ್ ಆಗ್ತೀರಾ ಅನ್ಕೊಳ್ಳಿ. ಹ್ಮ್. ಸೊ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡುತ್ತೆ, 65 ವರ್ಷ ಒಳಗೆ ನಿಮ್ಗೆ ಏನೇ ಆದ್ರೂ ಡೆತ್ ಡ್ಯೂ ಟು ಎನಿ ಕಾನ್ಸಿಕ್ವೆನ್ಸಸ್ ಆದ್ರೆ, ಹ್ಮ್. ನಿಮ್ಮ ನಾಮಿನೀಸ್ಗೆ ವಿದೌಟ್ ಎನಿ ಕ್ವೆಶನ್ಸ್ ಆಸ್ಟ್ ನೀವೆಷ್ಟು ಕವರ್ ಅಮೌಂಟ್ ತಗೊಂಡಿದ್ದೀರಾ ಅದನ್ನ ಕೊಡ್ತಾರೆ. ಓಕೆ. ಓಕೆ. And this is guaranteed by the law. There is a section in the constitution that tells you, there is a rule that no questions asked ನೀವು ರೆಮಿಟ್ ಮಾಡ್ಲೇಬೇಕು ನಾಮಿನಿಗೆ. ಇದು ಹೆಲ್ತ್ ಇನ್ಶೂರೆನ್ಸ್ ತರ ಮುಂದೆ ಹಿಂದೆ ಕೇಸ್ ಹಾಕು ಅದು ಮಾಡಲ್ಲ. ಮಾಡೋ ಚಾನ್ಸ್ ಇದೆ, but only We'll talk about that later. We'll Yeah, we'll go talk into about that later because I have some very nice stories. Yeah. ಓಕೆ. Talk about that. Yeah. ಖಂಡಿತ. ಆಲ್ರೌಂಡರ್ಸ್ ಲೈಫ್ ಅಲ್ಲಿ ನೀವು ಏನಾದ್ರು ದೊಡ್ಡದ್ ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀರಾ, ಅದಕ್ಕೆ ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ, ಅದನ್ನ ಎಕ್ಸ್ಪಾಂಡ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ರೆ ನಿಧಿ ವೃದ್ಧಿ ನಿಮಗೆ 20 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಯಾವುದೇ ಕಮಿಷನ್ ತಗೊಳ್ಳೋದಿಲ್ಲ. 20+ ಪ್ರಾಡಕ್ಟ್ಸ್ ನ ಆಫರ್ ಮಾಡ್ತಾ ಇದಾರೆ. 100+ ಬ್ಯಾಂಕ್ಸ್ ಇವ್ರ ನೆಟ್ವರ್ಕ್ ಅಲ್ಲಿ ಇದೆ. ಆಲ್ಸೋ ಈ ಎಲ್ಲಾ ಸರ್ವಿಸಸ್ಗೂ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ, ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಗೋ ಚೆಕ್ ಇಟ್ ಔಟ್, ನಿಧಿ ವೃದ್ಧಿ. ಇದು ನಿಮ್ ಟರ್ಮ್ ಇನ್ಶೂರೆನ್ಸ್ ಸಿಂಪಲ್. ಕಮ್ಮಿ ದುಡ್ಡು ಕೊಡ್ತೀರಾ, ಅತಿ ಹೆಚ್ಚಿಗೆ ನಿಮ್ಗೆ ಒಂದ್ ಕವರ್ ಕೊಡ್ತಾರೆ ಅಮೌಂಟ್. ಇದರಿಂದ ಏನಕ್ಕೆ ತಗೋಬೇಕು ಅಂದ್ರೆ ಸಿಂಪಲ್. ಒಂದ್ ಸೆಕೆಂಡ್, ಅದಕ್ಕಿಂತ ಮುಂಚೆ ಈಗ 65ವರೆಗೂ ಕವರ್ ಆಗುತ್ತೆ ಅಂತ ಹೇಳಿದ್ರೆ, ವಾಟ್ ಇಫ್ ಐ ಆಮ್ 67 ನಾವು, ಆವಾಗ ಏನಾಗುತ್ತೆ? ಆ ಕಾಸು ವಾಪಸ್ ಬರುತ್ತಾ? ಇಷ್ಟು ದಿನ ಕಟ್ಟಿರೋದು ಇಲ್ಲ ಹೋಯ್ತಾ? ವಾಟ್ ಇಸ್ ಇಟ್? ಸೇಮ್ ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಏನು? ನೀರಿಗೆ ಬಿಟ್ಟಿರ್ತಾರ ಅಷ್ಟೇ, ಅದು ಹೊರಟೋಗತ್ತೆ. ಬಟ್ ಈಗ 65 ವರ್ಷ ಆದ್ಮೇಲೆ ದಟ್ಸ್ ವೆನ್ ದಟ್ ಏನು ಇದು ಶುರು ಆಗೋದು, ಗುರು ನಾನು ನಾಳೆ ಸಾಯ್ತೀನ ನಾಳೆ ಸಾಯ್ತೀನ ಅನ್ನೋದು ಒಂದು ಅದಕ್ಕೆ ತಾನೇ ನಿಮ್ಗೆ ಇನ್ಶೂರೆನ್ಸ್ ಅವರು 65 ತನಕ ಕೊಡ್ತಾರೆ. ಓಕೆ. ಹಬ್ಬ ಅಂದ್ರೆ ನಿಮ್ಗೆ 75, 85 ತನಕನೂ ಕೊಡ್ತಾರೆ. ಈಗ ಇನ್ನೊಂದು ಪ್ರಾಡಕ್ಟ್ ಇದೆ, ಹೋಲ್ ಲೈಫ್ ಇನ್ಶೂರೆನ್ಸ್. 100 ತನಕ ಕವರೇಜ್. ನೀವು ಸಾಯದ್ ಪಕ್ಕ, 100 ಮುಂಚೆ ಸಾಯೋದಂತೂ ಪಕ್ಕ ಈ ಸ್ಥಿತಿ ನೋಡ್ಬಿಟ್ಟು. ಅದಕ್ಕೆ ಅದ್ರ ಪ್ರೀಮಿಯಂ 2x ಅಥವಾ 3x ಇರತ್ತೆ. ಇಟ್ ಡಸಂಟ್ ಮೇಕ್ ಸೆನ್ಸ್ ಟು ಟೇಕ್ ದಟ್. ಅದಕ್ಕೂ ಆ ಮ್ಯಾಥ್ ನಾನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಲೇಟರ್. ಯೂಶಲಿ ಏನಕ್ಕೆ 65 ತನಕ ಹೋಗ್ತೀವಿ ಅಂದ್ರೆ, 65 ವರ್ಷ ಇಸ್ ದ ಟೈಮ್ ವೇರ್ ಪೀಪಲ್ ಗೆಟ್ ರಿಟೈರ್ಡ್ ಇನ್ ಇಂಡಿಯಾ. ಒಂದ್ ರೀಸನ್. ಎರಡನೇ ರೀಸನ್, 65 ವರ್ಷ ಹತ್ತತ್ರ ನಿಮ್ ಮಕ್ಕಳು ಸ್ವಲ್ಪ ಡಿಪೆಂಡೆಂಟ್, ದೇಲ್ ಬಿ ಸೆಲ್ಫ್ ಡಿಪೆಂಡೆಂಟ್. ಫೈನಾನ್ಷಿಯಲ್ ಡಿಪೆಂಡೆನ್ಸ್ ನಿಮ್ ಮೇಲೆ ಇರಲ್ಲ. ನೀವೇನು ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತೀರಾ, ಕಾಫಿ ಕುಡಿತೀರಾ, ಹೊರಗಡೆ ಹೋಗಿ ಬರ್ತೀರಾ,
ತಿಂಡಿ ತಿನ್ಕೊಂಡ್ ಬರ್ತೀರಾ, ಹ್ಮ್. ಊಟ ಮಾಡ್ತೀರಾ, ಮಲ್ಕೋತೀರಾ ಅಷ್ಟೇ ನಿಮ್ದು. ಕೌಂಟಿಂಗ್ ಯೋರ್ ಡೇಸ್. Correct. ಆ ಟೈಮಲ್ಲಿ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡುತ್ತಂದ್ರೆ ಆ ಪೀಸ್ ಆಫ್ ಮೈಂಡ್ ಕೊಡತ್ತೆ. ನನ್ಗೇನಾರು ಆದ್ರೆ ನನ್ನ ಫ್ಯಾಮಿಲಿಗೆ ಒಂದು ಇನ್ಕಮ್ ರಿಪ್ಲೇಸ್ಮೆಂಟ್ ಆಗ್ಬೇಕು. ಹ್ಮ್. ಆ ಇನ್ಕಮ್ ರಿಪ್ಲೇಸ್ಮೆಂಟ್ ಟರ್ಮ್ ಇನ್ಶೂರೆನ್ಸ್. ಸಿಂಪಲ್ ಆಗಿ ದಟ್ಸ್ ದ ಕಾನ್ಸೆಪ್ಟ್.